ಏನು ಬೆಲೆ ಕಟ್ಟಿದ್ದೀರಾ? 2,800 ಹೇಳಿದ್ದೀವಿ ಸ್ವಾಮಿ. 2,800 ಮುಂಜಾನ ಸಂತೆಗೆ ಬರ್ತಾ ಇರ್ತೀರಾ? ಡೈಲಿ ಬರ್ತೀವಿ. ಹೌದಾ? ಈ ಸಂತೆಗೆ ಬೇರೆ ಬೇರೆ ಕಡೆಯಿಂದ ಯಾವ ಕಡೆಯಿಂದ ಬರ್ತಾರೆ? ಎಲ್ಲ ಸುತ್ತ ಬರ್ತಾರೆ ಸ್ವಾಮಿ. ಅಲ್ಲ, ಬೇರೆ ಬೇರೆ ಯಾವ ಜಾಗದಿಂದ ಬರ್ತಾರೆ ಅಂತ ಹೇಳಿದ್ರು. ಮೈಸೂರು, ಮಂಡ್ಯ, ಮೈಸೂರು, ಈ ಕಡೆಯಿಂದ ಚಿಕ್ಕಮಂಗ್ಳೂರು, ಈ ಕಡೆಯಿಂದ ಬರ್ತಾರೆ. ಹೌದಾ? ಇಲ್ಲಿ ಯಾವ್ಯಾವ ಕೋಳಿ ಸಿಗುತ್ತೆ? ಯಾವ ಥರದ ಕೋಳಿ ಸಿಗುತ್ತೆ? ಸೇಲಮ್ಮು, ಮೆಣಸೆ, ಗಿರಿರಾಜ ಸಿಗುತ್ತಾ? ನಾಟಿ ಸಿಗುತ್ತೆ. ಈ ಸಂತೆಗೆ ಎಷ್ಟೊಂದು 40-50 ವರ್ಷ ಆಗಿರ್ಬೋದಾ? ಇನ್ನೂ ಜಾಸ್ತಿನೇ ಆಗಿದೆ. 2,800 ಯಜಮಾನ್ರೆ, ಈ ಸಂತೆಗೆ ಎಷ್ಟು ವರ್ಷ ಆಗಿರ್ಬೋದು? ಈ ಕೋಳಿ ಸಂತೆಗೆ ಸುಮಾರು ಒಂದು 20 ವರ್ಷ ಆಗಿದೆ. 20 ವರ್ಷ ಆಗಿದೆಯಾ? ಇರಲಿ. ಹೌದಾ? ಕೆಲವರು 50 ವರ್ಷ ಅಂತಾರೆ. ಕಾಲು ಆಗಿ ಏನು ಬೆಲೆ ಕಟ್ಟಿದ್ರೆ ಒಂದಕ್ಕೆ? ಬೆಲೆ ಒಂದಕ್ಕೆ ಅಣ್ಣ, ಇವು 2,000. 2,000. ಎರಡಕ್ಕ ಒಂದಕ್ಕ? ಎರಡಕ್ಕೆ 2,000. ಒಂದಕ್ಕೆ 2,000. ಮುಂಜಾನ ಹೆಟ್ಟೆನ? ಮುಂಜೆ ಇವು ಮುಂಜಾನ ಮುಂಜೆ ಒಂದಕ್ಕೆ 2,000. ಏನು ಬೆಲೆ ಕಟ್ಟಿದ್ದೀರಾ? ಬೆಲೆ 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 ಸರ್ ಇದು 450 ರೂಪಾಯಿ ಆಗಿದೆ. 450 ಕೆಜಿನಾ? ಹೌದು ಸರ್. 400 ಎಲ್ಲಿ ನಡೆದೈತೆ? 450 ಅಂತ ಹೇಳಲ್ಲ. ಆಯ್ತು 400 ಮೇಲೆ 450. 400-450 ಹೌದು ಸರ್, ಕೆಜಿ ಲೆಕ್ಕ. ಹೌದು ಸರ್. ಇಲ್ಲಿ ಯಾವುದು ಯೂಟ್ಯೂಬ್ ಅಗ್ರಿ ಅನಿಮಲ್ಸ್ ಅಂತ. ಓಕೆ ಸರ್, ಥ್ಯಾಂಕ್ ಯು. ನಡೀತದೆ ನೋಡು. ಕಮ್ಮಿ ಆಗಿನಪ್ಪ. ಎಲ್ರಿಗೂ ನಮಸ್ಕಾರ. ದಿನಾಂಕ 10/2/2024 ಶನಿವಾರ. ನಾನಿವತ್ತು ಅಕ್ಕಿರಾಂಪುರಕ್ಕೆ ಬಂದಿದ್ದೀನಿ. ಅಕ್ಕಿರಾಂಪುರದಲ್ಲಿ ಪ್ರತಿ ಶನಿವಾರ ಕುರಿ ಮೇಕೆ ಸಂತೆ ನಡೆಯುತ್ತೆ, ಕೋಳಿ ಸಂತೆ ನಡೆಯುತ್ತೆ ಮತ್ತು ತರಕಾರಿ ಸಂತೆ ಕೂಡ ನಡೆಯುತ್ತೆ. ಈ 3 ಸಂತೆಗಳು ತುಂಬ ಐತಿಹಾಸಿಕವಾದ ಸಂತೆಗಳು. ಸುಮಾರು 50 ವರ್ಷ
ಆಗಿದೆ ಅಂತ ಜನ ಹೇಳ್ತಾರೆ. ಈಗ ನಾನು ಕೋಳಿ ಸಂತೆ ಹತ್ರ ಜಾಗದಲ್ಲಿದ್ದೀನಿ. ಇಲ್ಲಿ ಅನೇಕ ಉತ್ತಮ ತಳಿಗಳು ಕೋಳಿಗಳು ಬರ್ತವೆ. ಮತ್ತೆ ತುಮಕೂರು ಜಿಲ್ಲೆಯ ಜನರು ಮತ್ತು ಬೇರೆ ಬೇರೆ ಭಾಗದ ಜನರು ಕೂಡ ಇಲ್ಲಿ ಬಂದು ಈ ಕೋಳಿ ಸಂತೆಯ ಭಾಗ ಆಗ್ತಾರೆ. ಬನ್ನಿ ಸಂತೆ ಒಳಗೆ ಹೋಗೋಣ. ಯಜಮಾನ್ರೆ ಏನ್ ಬೆಲೆ ಕಟ್ಟಿದ್ದೀರಾ ಒಂದಕ್ಕೆ? 2.5 ಒಂದೇನಾ? ಏನ್ ಬೆಲೆ ಕಟ್ಟಿದ್ಯಾ? ಬೆಲೆ ಒಂದಕ್ಕೆ 5,000 5,500. ಹೌದಾ? ಮುಂಜಾನಾ? ಏನ್ ಬೆಲೆ ಕಟ್ಟಿದ್ದೀರಾ? ಎಷ್ಟು ಕೊಡ್ತೀರಣ್ಣ? ಅಲ್ಲ ಹೇಳು, ಬೆಲೆ ಹೇಳು. 2.5 ಮುಂಜಾನಾ? ಏನ್ ಬೆಲೆ ಕಟ್ಟಿದ್ದೀರಾ ಒಂದಕ್ಕೆ? 2.5 ಒಂದಕ್ಕೆ 2.5 ಮುಂಜಾನಾ?